ಶರಣರ ಶಕ್ತಿ ಏನು ಅನ್ನೋದನ್ನು ಈ ಜಗತ್ತಿಗೆ, ಈ ನಾಡಿಗೆ, ನಮ್ಮ ಜನಕ್ಕೆ ಯಾರು ತಿಳಿಸಿಕೊಟ್ಟಾರ್ರಿ? ನಾನು 4 ದಿವಸ ಬಿಟ್ಟು ಊರಿಗೆ ಹೋಗ್ಬೇಕಂತಿದ್ನಿಂದ ಹೋಗೋದು ಚಲೋ. ಮತ್ತು ಯಾರು ತಿಳಿಸ್ಕೊಟ್ಟಾರ್ರಿ? ಸಾಧು ಬಂದನ ನೋಡ ತಂಗಿ, ಸಿದ್ಧ ಬಂದನ ನೋಡ ನೋಡ. ಪವಾಡ ಪುರುಷ ಲೀಲಾಮೂರ್ತಿ, ಸಿದ್ಧಿ ಪುರುಷ ಲಚ್ಚಾನದ ಸಿದ್ಧಲಿಂಗ. ಏ ಶಿವಲಿಂಗ, ನನ್ಯಾಕೆ ಮುಖ ನೋಡ್ತೀವೋ? ನಿನ್ನ ಮಾತು ಮೋಡ ಮಳೆರಾಯ ಕೇಳುವುದಲ್ಲಿ ನೋಡು. ಅದಕ್ಕೆ ನಾ ಬಂದೀನಿ. ಏನಂದರೆ ಈ ಜಗತ್ತಿನ ಜನಕ್ಕೆ, ಈ ಭಕ್ತಾದಿಗಳಿಗೆ, ಮಾದನ ಹಿಪ್ಪರ ಗ್ರಾಮದ ಅಡ್ಲ ಸುತ್ತಮುತ್ತ ಭಕ್ತಾದಿಗಳಿಗೆ ನಿನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸಬೇಕಾಗಿದೆ. ನೀ ಯಾರೆಂಬುದನ್ನು ತಿಳಿಸಬೇಕಾಗ್ಯದ. ಎಷ್ಟು ದಿವಸ ಒಳಗೆ ಮುಚ್ಕೊಂಡು ಕುಂಡ್ರಾಮದಿ, ಹೊರಗಬ್ಬ. ನಿನ್ನ ಅಪಾರವಾಗಿರುವಂಥ ಅಘಟಿತ ಘಟನಾ ಶಕ್ತಿ ಉಳ್ಳ ಶರಣ ನೀನು. ಪಂಚಭೂತಗಳು ನಿನ್ನ ಮಾತು ಕೇಳಬೇಕು. ಸೃಷ್ಟಿಯನ್ನು ಬದಲ ಮಾಡುವಂಥ ಮಹಾನ್ ಶಕ್ತಿವಂತ ಸಿದ್ಧಿ ಪುರುಷ ನೀನು. ಶರಣರ ಶರಣ. ನಿಮ್ಮ ಶಿವಲಿಂಗ ಸಾಮಾನ್ಯನಲ್ಲ, ಪರಿಚಯ ಮಾಡಿಕೊಡ್ತಾರೆ. ನಿಮ್ಮ ಶಿವಲಿಂಗ ಸಾಮಾನ್ಯನಲ್ಲ, ಅಘಟಿತ ಘಟನಾ ಶಕ್ತಿ ಉಳ್ಳವ. ಅಷ್ಟ ಮಹಾಸಿದ್ಧಿಗಳು ಅವನ ಮುಂದೆ ಕೈ ಮುಕ್ಕೊಂಡು ನಿಂತಾವ. ಅಪ್ಪ ಏನು ಹೇಳ್ತಿ ಹೇಳು, ಯಾರಿಗೇನು ಕೊಡಂತ ಹೇಳು. ಭಕ್ತರ ಪಾಲಿಗೆ ನಿಮ್ಮ ಶಿವಲಿಂಗ, ನಿಮ್ಮೆಲ್ಲರ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ ಅದಾನಂತ ತಿಳಿಸ್ಕೊಟ್ಟವರು ಲಚ್ಚಾನದ ಸಿದ್ಧಲಿಂಗ ಮಹಾರಾಜ. ಬರೀ ಶಿವಲಿಂಗ ಅಲ್ಲ, ಬರೇ ಶಿವಲಿಂಗ ಅಲ್ಲ, 6 ಮೂರನ್ನು ಮೀರಿದ ಮಹಾಧೀರ ಶರಣ ನಿಮ್ಮ ಶಿವಲಿಂಗ. ಶರಣರ ಶರಣ, ಶರಣ ಜ್ಯೋತಿ ಯಾರು ಅಂದರೆ ಶಿವಲಿಂಗ. ಬರೇ ಶಿವಲಿಂಗ ಅಲ್ಲ, ಇವು ಯಾರು ಅಂದರೆ ಶರಣ ಜ್ಯೋತಿ, ಶರಣರ ಶರಣ. ಇವತ್ತಿನಿಂದ ಅವ ಯಾರು ಅಂತ ಕೇಳಿದ, ಬರೇ ಶಿವಲಿಂಗ ಅಡಬೇಡ್ರಿ, ಶರಣ ಶಿವಲಿಂಗ ಅನ್ರಿ ಅನ್ನೋ ಮಾತನ್ನು ನಿಮಗೆಲ್ಲರಿಗೂ ಉಪದೇಶ ಮಾಡಿದ. ಶಕ್ತಿಯನ್ನು, ಮಹಿಮೆಯನ್ನು ಜಗತ್ತಿಗೆ ತೋರಿಸಿಕೊಡ. ಆ ಇಬ್ಬರು ಗುರುಗಳ ಶಕ್ತಿಯನ್ನು ನೋಡಿ ಖುಷಿ ಆಯ್ತು, ಜನ ಖುಷಿ ಆಯ್ತು. ಕುಣಿದಾಡಿದರು, ನಲಿದಾಡಿದರು. ನಮ್ಮ ಅಪ್ಪ ನಮ್ಮ ಮುಂದೆ ಇದ್ದರು, ನಮ್ಮ ಅಪ್ಪನ ಶಕ್ತಿ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಅಗಾಧ ಲೀಲಾ ಪುರುಷ ನಮ್ಮ ಶಿವಲಿಂಗ, ಶರಣ ಶಿವಲಿಂಗ. ಲಚ್ಚಾನ ಸಿದ್ಧಲಿಂಗ ಅಂತಾನ. ಯಾರು ಶರಣ ಅಂತ ಅಂತೀರಿ ಹೇಳ್ತಾರ ಅವರು, ಯಾರು ಶರಣ ಅಂತ ಕೂಗ್ತೀರಿ ಅವರ ಸಂಕಟವನ್ನು ಹರಣ ಮಾಡುವ ಶಕ್ತಿ ನಮ್ಮ ಶಿವಲಿಂಗಗದ. ಇವತ್ತು ಶರಣ ಶಿವಲಿಂಗ. ಶರಣ ಶರಣ ಶರಣ. ಶರಣರಿಗೆ ಯಾರು ಶರಣ ಬರ್ತೀರಿ, ಶರಣರಿಗೆ ಯಾರು ಶರಣ ಬರ್ತೀರಿ ಅವರನ್ನು ಎತ್ತಿ ಹಿಡಿದು ಜೋಪಾನ ಮಾಡುವಂಥ ಅಗಾಧ ಶಕ್ತಿ ಯಾರಿಗದ ಅಂದ್ರೆ ನಮ್ಮ ಶಿವಲಿಂಗಗ ಐತೆ ಅನ್ನೋ ಮಾತನ್ನು ಹೇಳಿ ಶರಣ ಅಂದ್ರೆ ಸಾಮಾನ್ಯ ಅಲ್ಲ. ನಾವೆಲ್ಲರೂ ಶರಣಸ್ತ್ರೀ ಹಚ್ಕೋತೀವಿ, ನಾವು ಎಲ್ಲರೂ ಹಚ್ಕೋತೀವಿ. ನಮ್ಮ ಮುಂದೆ ಶರಣಶ್ರೀ, ಶ್ರೋತ್ರಿಯ ಬ್ರಹ್ಮನಿಷ್ಠ, ಶ್ರೀಮನ್ ನಿರಂಜನ, ಶಟಸ್ಥಲ ಬ್ರಹ್ಮಿ, ಶಕ್ತಿ ದೊಡ್ಡದದ ರೀ. ಹೆಸರಿಗೆ ಮಾತ್ರ ಬರೇ ಶ್ರೀ ಅಂದ್ರೆ ಬೇರೆ, ಎಲ್ಲರೂ ಶ್ರೀ, ಶ್ರೀಮಾನ್, ಶ್ರೀಯುತ ಮುಗಿತದ. ಅದರ ಶಕ್ತಿ. ಶರಣ ಅಂದರೆ ಏನಂತ ತಿಳಿದಿರಿ ನೀವು? ಬಸವಣ್ಣ ಅಂತಾನ, ಎನಗಿಂತ ಕಿರಿಯರಿಲ್ಲ, ಶಿವ ಶರಣರಿಗಿಂತ ಹಿರಿಯರಿಲ್ಲ. ಬಸವಣ್ಣಂತ ಬಸವಣ್ಣ ಅಂತಾನೆ, ಜಗದನ್ನ ಬಸವಣ್ಣ. ಭಕ್ತಿ ಭಂಡಾರಿ ಬಸವಣ್ಣ, ಜಗದನ್ನ ಜಗಜ್ಯೋತಿ ಆದ ಬಸವಣ್ಣ ಅಂತಾರ. ಎನಗಿಂತ ಕಿರಿಯರಿಲ್ಲ, ಶಿವ ಶರಣರಿಗಿಂತ ಹಿರಿಯರಿಲ್ಲ. ಶರಣ ಅನ್ನೋ ಶಬ್ದ ಭಾಳ ದೊಡ್ಡದು. ನಾವಂತೀವಿ ಸಾರಿ, ಎಲ್ಲರೂ ನಮ್ಮ ಮನೆ ಒಳಗೆ ಬರಿತೀವಿ. ನಾವು ಎಲ್ಲರ ಮನೆ ಒಳಗೆ ಬರಿತೀವಿ. ಏನಂತ? ಅರಿದೊಡೆ ಶರಣ ಮರೆದೊಡೆ. ಬರಿತೀರಿಲ್ಲ? ಬರೀದಲ್ಲ ನೀವು ಕಡೆ ಪಿಕ್ಚರ್ ಹೆಸರು ಬರಿತೀರ ಮನ್ಯಾಗ? ನಮ್ಮ ಕಡೆ ಬರೀತಾರೆ, ಮನೆ ಒಳಗೆ ಬರೀತಾರೆ, ಪುಸ್ತಕದಾಗ ಬರೀತಾರೆ. ಏನಂತ? ಶರಣ ಅಂದರೆ ಯಾರಿಗೆ ಅನ್ಬೇಕ್ರಿ?
ಬಹಳ ಸುಂದರವಾಗಿ ಮಾತಿದು. ಸಹಜವಾಗಿ ಶರಣರ ಹೇಳ್ತಾರೆ, ಶರಣ ಅಂದ್ರೆ ಯಾರಿಗನ್ಬೇಕು? ಅರಿದೊಡೆ ಶರಣ. ಅದಕ್ಕೆ ಹೆಂಗಸರು ಮುಂದೆ ಕುಣಿಸ್ಬೇಡ್ರಿರ್ತೀವಿ ನಾವು. ಒಂದು ನಾಲ್ಕು ಗಣಸರು ಕೂತು ಅಂದ್ರೆ ಹೇಳ್ಯಾರ ಹೇಳ್ತಾವ, ನೀವು ಅವ್ವ ಏನು ಹೇಳೋದು ಹೇಳ್ರೆ ನಾವು ಹೇಳಕ್ಕೆ ಚಂದ. ಹೇಳ್ರಿ ಧೈರ್ಯ ಮಾಡಿ, ಅದಕ್ಕೇನೈತಿ, ಇದೇನು ಇಟ್ಟು ಗೊತ್ತಿಲ್ಲ ನಿಮಗೆ? ಶರಣರು ಊರಾಗಿದ್ದು ಶರಣರ ಭಜನೆ ಮಾಡಿ ಶರಣ ಅನ್ನೋದು ಇಟ್ಟು ಗೊತ್ತಿಲ್ಲ. ಅರಿದೊಡೆ ಶರಣ. ಏನನ್ನ ಅರಿದೊಡೆ? ತನ್ನನ್ನ ಅರಿದೊಡೆ. ನಾನಾರೆಂಬುದು ತಿಳಿದೊಡೆ. ತನ್ನ ಆತ್ಮ ಸುಖವನ್ನು, ತನ್ನ ಆತ್ಮವನ್ನು ಯಾರು ಅರಿತಾರಲ್ಲ? ಹೆಂಡ್ರ ಮಕ್ಕಳ ಮನಿ ಮಠ ಅರಿತವರಲ್ಲ, ತನ್ನಿರವನ್ನು ಅರಿತವನೇ ಶರಣ. ಮರೆದೊಡೆ ಮಾನವ. ತನ್ನ ಸ್ವರೂಪ ಯಾರು ಮರ್ತಾರಲ್ಲ ಅವರು ನಾವು ಮಾನವರು. ಅರಿದೊಡೆ ಶರಣ. ಶರಣ ಅಂದರೆ ಯಾರಿಗೆ ಅನ್ಬೇಕ್ರಿ? ಯಾರು ತಮ್ಮ ಸ್ವರೂಪವನ್ನು ಅರಿತಿದ್ದಾರ, ಭಗವಂತನೇ ನಾನು ಎಂದು ಯಾರು ತಿಳಿದಿದ್ದಾರ ಅಂಥ ಶಿವಲಿಂಗ ಅಂಥವ್ರಿಗೆ ಶರಣ 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 ಅನ್ಬೇಕು. ಜಗದನ್ನ ಬಸವಣ್ಣ ಶರಣರಂದ್ರೆ ಎಷ್ಟು ದೊಡ್ಡವರು, ಸುಳ್ಳ ಅಲ್ಲ ಅದು ಶರಣ ಅನ್ನೋದು. ಶರಣ ಅಂದರೆ ಬಹಳ ದೊಡ್ಡ ವಸ್ತು, ಅದು ಬಹಳ ದೊಡ್ಡ ಕಿಮ್ಮತ್ತಿಂದ. ಅದು ಅವರೊಂದು ವಚನ ಬರೆದ್ರು, ಸಮುದ್ರ ಘನವೆಂಬೆನಯ್ಯ ಧರೆಯ ಮೇಲಡಗಿತ್ತು. ಚಂದ ಮಾತು. ಸಮುದ್ರ ಘನವೆಂಬೆನಯ್ಯ ಧರೆಯ ಮೇಲಡಗಿತ್ತು. ಸಮುದ್ರ ಬಹಳ ದ್ವಾಡದೈತಿ. ನೋಡ್ಯಾರಲ್ಲ ಸಮುದ್ರ? ನೋಡ್ಯಾರ ಏನು? ಹೋಗಿ ಮುನುಗ್ಸಲ್ಲ ನಿಮ್ಮನ್ನ? ಹ್ಞೂ ಅರ ಏನ್ರಿ ಇಲ್ಲರ ಏನ್ರಿ? ನೋಡ್ಯಾರಿ? ಸಮುದ್ರ ಅಂದರೆ ಬಹಳ ದೊಡ್ಡದಲ್ಲ. ಯಾರ ಸಮುದ್ರ ನೋಡಿ, ಯಾರ್ಯಾರ ನಮ್ಮ ಮಣ್ಣು ಒಂದು ಸಮುದ್ರ ನೋಡಿನಿ ಎಷ್ಟು ದ್ವಾಡದೈತೆ ಅಂದ್ರೆ ನಮ್ಮ ಊರನ್ನ ಕೆರೆ ಎಷ್ಟು ದ್ವಾಡದೈತೆ ತಾರನ್ ಯಾರೇ? ನಮ್ಮೂರು ಹೊಳೆ ಇದ್ದಂಗೆ, ನಮ್ಮೂರು ಕೆರೆ ಇದ್ದಂಗೆ, ನಮ್ಮೂರು ಹಳ್ಳಿ ಇದ್ದಂಗೆ ಅನ್ನೋದಲ್ಲ. ಆ ಸಮುದ್ರ ನೋಡಿ ಏನಂತಾರ? ಅಬ್ಬಬ್ಬ ಅಬ್ಬಬ್ಬ ಅನ್ನೋದಕ್ಕೆ ಸಮುದ್ರ. ಮುಂದೆ ಬಾಯಿ ಹಿಂದೆ ಕೂತಾನು, ಹಿಂಗೆ ನೋಡ್ಕೋತ ಹೌದು ಹೌದು. ಸನ್ನಿಧಿ ಅಂದರೆ ಸ್ವಲ್ಪ ಸಣ್ಣ ನಿಧಿ ಮುಂದಿರಬೇಕು. ಅಂತಾರ ಅವ್ರು ಸಮುದ್ರ ನೋಡಿದ್ರೆ ಅಬ್ಬಬ್ಬ ಅಂತೀವಿ ನಾವು ಸಮುದ್ರಕ್ಕೆ. ನಮ್ಮ ಊರು ಹೊಳಿ ಹಂಗೈತಿ, ನಮ್ಮ ಊರಿನ ಮುಂದೆ ಕೆರೆ ಹಂಗೆ ಅನ್ನೋದಿಲ್ಲ. ಅದು ಏನು ಸಮುದ್ರಪ್ಪ, ಏನು ಅಬ್ಬಬ್ಬ ಅಂತೀವಿ ಅದಕ್ಕೆ. ಆ ಸಮುದ್ರ ಎಲ್ಲದ? ಬಸವಣ್ಣ ಅವರು ಬರದ. ಆ ಸಮುದ್ರ ಎಲ್ಲದ? ಇದು ವಿಜ್ಞಾನ ದೃಷ್ಟಿಯಿಂದ ಅಲ್ಲ, ಪುರಾಣದ ದೃಷ್ಟಿಯಿಂದ ಹೇಳೋದು, ಶರಣರು ಬರೆದದ್ದು. ಸಮುದ್ರ ಘನವೆಂಬೆನಯ್ಯ ಧರೆಯ ಮೇಲಡಗಿತ್ತು. ಆ ಭಾಳ ದೊಡ್ಡ ಸಮುದ್ರದ ಅಂದರೆ ಎಲ್ಲದ ಅಂದ್ರೆ ಭೂಮಿ ಮೇಲನ ಐತೆ ಸಮುದ್ರ. ಭೂಮಿ ಒಳಗ ಆ ಸಮುದ್ರ ಇರೋದ್ರಿಂದ ಭೂಮಿ ಬಹಳ ದೊಡ್ಡದಾತ. ಭಾಳ ಚಂದ ಬರೀತಾರೆ. ಸಮುದ್ರ ಘನವೆಂಬೆನಯ್ಯ ಧರೆಯ ಮೇಲಡಗಿತ್ತು. ಧರೆ ಘನವೆಂಬೆನಯ್ಯ ನಮ್ಮ ನಾಗೇಂದ್ರನಯ್ಯ ಪನಿಯ ಮೇಲಡಗಿತ್ತು. ಸಮುದ್ರಕ್ಕಿಂತ ಭೂಮಿ ಭಾಳ ದೊಡ್ಡದದ. ಆ ಭೂಮಿ ಭಾಳ ದೊಡ್ಡದದ ಅಂತ ಸಮುದ್ರ ಭೂಮಿ ತಾನು ಹೊಟ್ಟೆಯಾಗಿ ಇಟ್ಕೊಂಡೈತಿ ಅಂದ್ರೆ ಭೂಮಿ ಭಾಳ ದೊಡ್ಡದತ್ತು. ಧರೆ ಅಂದ್ರೆ ಭೂಮಿ ಬಹಳ ದೊಡ್ಡದಾತು ಅಂದಾಗ ಅಷ್ಟಕ್ಕೆ ಬಿಡಲಿಲ್ಲ ಅವರು. ಧರೆ ಘನವೆಂಬೆನಯ್ಯ ನಾಗೇಂದ್ರನ ಪನಿಯ ಮೇಲಡಗಿತ್ತು. ಈ ಭೂಮಿಯನ್ನು ಯಾರು ಹೊತ್ತಾರು ಅಂತ ಕೇಳಿದ್ರೆ ಆದಿಶೇಷ ಈ ಭೂಮಿಯನ್ನು ಹೊತ್ತಿದಾನ. ಪುರಾಣ ಆದಿಶೇಷ ಈ ಭೂಮಿಯನ್ನು ಹೊತ್ತಿದಾನ. ಭೂಮಿ ಯಾರ ಮೇಲೆ ಇರ್ತೈತಿ ಅಂದ್ರೆ ನಾಗೇಂದ್ರ. ಆದಿಶೇಷ ನಾಗೇಂದ್ರನ ಹನಿ ಮೇಲೆ ಅವ್ನು ಹೊತ್ಕೊಂಡು ನಿರ್ತಾನೆ. ಯಾರು ದೊಡ್ಡವರಾದ್ರಿ? ಆ ಭೂಮಿ ಹೊತ್ತವನ ದೊಡ್ಡವಲ್ಲ, ಹೌದಲ್ಲ? ಬಹಳ ಚಂದ. ಬಸವಣ್ಣವ್ರು ಅಲ್ಲಿಗೆ ಬಿಡಲಿಲ್ಲ. ಅಂಥ ನಾಗೇಂದ್ರ ಭೂಮಿಯನ್ನು ಹೊತ್ತಿರುವಂಥ ಅಂಥ ನಾಗೇಂದ್ರ ಆದಿಶೇಷ ನಾಗೇಂದ್ರ ಘನವೆಂಬೆನಯ್ಯ ನಮ್ಮ ಪಾರ್ವತಿಯ ಕಿರುಬೆರಳಲ್ಲಿ ಮುದ್ರೆಯಾಗಿತ್ತು. ಎಷ್ಟು ಚಂದ ಬರೀತಾರೆ. ಈ ಭೂಮಿಯನ್ನು ಹೊತ್ತಿರುವಂಥ ಆದಿಶೇಷ ನಾಗೇಂದ್ರ ಭಾಳ ದೊಡ್ಡವದಾನ. ಆದಿಶೇಷ ಅಂದ್ರೆ ಅಂಥ ಆದಿಶೇಷನನ್ನು ನಮ್ಮ ಪಾರ್ವತಿ ದೇವಿ ತನ್ನ ಕಿರುಬೆರಳಲ್ಲಿ ಉಂಗುರ ಮಾಡ್ಕೊಂಡಾಳ ಅಂತ. ಯಾರು ದೊಡ್ಡವರಾದ್ರಿ? ಅಲ್ರಿ, ಭೂಮಿ ಹೊತ್ತ ಆದಿಶೇಷನ ಒಂದು ಉಂಗುರ ಮಾಡ್ಕೊಳ ಅಂದ್ರೆ ಯಾರು ದೊಡ್ಡವರಾದ್ರಿ ಹೇಳ್ರಿ? ಪಾರ್ವತಿ ದೊಡ್ಡಕ್ಕೆ ಆತ. ಇಷ್ಟಕ್ಕೆ ಬಿಡಲಿಲ್ಲ ಅವರು. ಅಂಥ ಆದಿಶೇಷನನ್ನು ಉಂಗುರ ಮಾಡ್ಕೊಂಡು ಹಾಕುವಂಥ ಅಂಥ ಪಾರ್ವತಿ ಘನವೆಂಬೆನಯ್ಯ ನಮ್ಮ ಪರಮಾತ್ಮನ ಎಡದೊಡೆಯಲ್ಲಡಗಿತ್ತು.
ಆದಿಶೇಷನ ಉಂಗುರ ಮಾಡ್ಕೊಂಡ ಪಾರ್ವತಿ ಎಲ್ಲಿ ಕೂತಾಳ? ಪರಮಾತ್ಮನ ಎಡದೋಡಿ ಮೇಲೆ ಕೂತಾಳಂದ್ರೆ ಯಾರು ದೊಡ್ಡವ್ರಾತು? ಹಂಗೆ ಹೇಳವ್ರು ನಾವು. ಪರಮಾತ್ಮ ಬಹಳ ದೊಡ್ಡವಾದ. ಎಷ್ಟು ದೊಡ್ಡವಾದ ಪರಮಾತ್ಮ ಬಿಡ್ಲಿಲ್ಲ ಬಸವಣ್ಣವರು. ಅಂಥ ಪಾರ್ವತಿನ ಹೊತ್ತಿರುವಂಥ ಪರಮಾತ್ಮ ಬಹಳ ದೊಡ್ಡವ ಅಂತ ನಮ್ಮನ್ನು ಬಲದೋಡಿಗೆ ಬಂದೇ ಇಲ್ಲಕ್ಕಿ ಫೋಟೋ ಬೇಕಾದ್ರೆ ಎಡದೋಡಿ ಮೇಲೂ ಕೂತಾಳ ಬರೀ. ಅಂಥ ಪಾರ್ವತಿನ ಹೊತ್ತಾನ ಪರಮಾತ್ಮ ಅಂದ್ರೆ ಯಾರು ದೊಡ್ಡವರಾತ್ರಿ? ಅಂಥ ಪರಮಾತ್ಮ ಘನವೇನೆಂಬ ಎಲ್ಲಿದಾನ? ಅಂಥ ಪರಮಾತ್ಮ ಪಾರ್ವತಿಯನ್ನೇ ಹೊತ್ತಿರುವಂಥ, ಜಗತ್ತನ್ನೇ ಹೊತ್ತಿರುವಂಥ ಭಗವಂತ ಪರಮಾತ್ಮ ಘನವೆಂಬನಯ್ಯ ನಮ್ಮ ಕೂಡಲ ಸಂಗನ ಶರಣರ ಮನದೊಳಗೆ ಅಡಗಿಯನು. ಇಲ್ಲದನ್ರಿ ಪರಮಾತ್ಮ? ಜಗದಗಲ ಮುಗಿಲಗಲವಾಗಿರುವಂಥ ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ ಎಂತಾದ್ರಿ? ಜಗದಗಲ ಮುಗಿಲಗ ಪರಮಾತ್ಮ. ಇಂಥ ದೊಡ್ಡ ಪರಮಾತ್ಮ ಎಲ್ಲದಾನ ಅಂದ್ರೆ ಬಸವನ ಅಂತಾರ ಕೂಡಲ ಶರಣರ ಮನದೊಳಗೆ ಅಡಗಿಯನು. ಶರಣರ ಮನದೊಳಗದಾನ ಪರಮಾತ್ಮ. ಹಾಡುದಲ್ಲ, ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನ, ಬಲ್ಲಂತ ಮಹಾತ್ಮರ ಬಲ್ಲಿ ಹಾನ. ಪರಮಾತ್ಮ ಎಲ್ಲದಾನಂದ್ರೆ ಎಲ್ಲಿ ಶರಣರದಾರ ಅವರ ಹೃದಯದೊಳಗೆ ಪ್ರಾಕಟ್ಯ ಅದಾನ. ಅದಕ್ಕೆ ನಮ್ಮ ನಿಜಗುಣ ಶಿವೆಗಳಂತಾರ ಎಲ್ಲದನ ಪರಮಾತ್ಮನ ಪಾದ ಎಲ್ಲದಂದ್ರೆ ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ಎಷ್ಟು ಚಂದ್ರಿ ಆ ಪರಮಾತ್ಮ ಎಲ್ಲದಾನಂದ್ರೆ ನಮ್ಮ ಶರಣರ ಅಂತ ಏನು ಅನಿಸ್ತಾರಲ್ಲ, ನಿಮ್ಮಲ್ಲಿ ಅದಾನ. ಎಲ್ಲರೊಳಗ ಪರಮಾತ್ಮ ಅನುರೇನು ತೃಣ ಕಷ್ಟದಲ್ಲಿ ಪರಿಪೂರ್ಣ ಇದ್ದರೂ ಪ್ರತ್ಯಕ್ಷವಾಗಿ ಕಾಣುವಂಥ ತವಕ ಎಲ್ಲದ ಅಂದ್ರೆ ಶರಣರ ಮನಸ್ಸಿನೊಳಗೆ ಭಗವಂತ ಅಡಿಗ್ಯಾನ. ಅದಕ್ಕೆ ಬಸವನಂದ ಎನಗಿಂತ ಕಿರಿಯರಿಲ್ಲ, ಶರಣರಗಿಂತ ಹಿರಿಯರಿಲ್ಲ, ಅವರಿಗೆ ನನ್ನ ನಮಸ್ಕಾರ ಅಂತ. ಅವರಿಗೆ ನನ್ನ ನಮಸ್ಕಾರ. ಅದಕ್ಕೆ ನಮಗೆ ಹೇಳೋದು ಶರಣರು ಭಾಳ ದೊಡ್ಡವರು. ಶರಣರ ಸಂಘ ಮಾಡ್ರಿ, ಮಹಾಂತರ ಸಂಘ ಮಾಡ್ರಿ, ಶರಣರ ಸಾಮೀಪ್ಯದೊಳಗಿರಿ, ನಿಮ್ಮ ಜೀವನ ಪಾವನ ಆಗ್ತದ. ಬಸವಣ್ಣ ಶರಣರು ನೋಡ್ಬೇಕು ಸಾಹಿತ್ಯ ಜಗದನ್ನ. ಬಸವಣ್ಣ ಇಷ್ಟು ಚಂದ ಬೇಡ್ಕೊಂತಾನ ಭಗವಂತ. ಕೂಡಲ ಸಂಗಮ ದೇವ ಕೇಳಿದಂತ ಈಗೆಲ್ಲಿ ಅದದಿ ನೀ ಪ್ರಧಾನಮಂತ್ರಿ ಅದದಿ ಬಿಜ್ಜಳ ರಾಜ್ಯ ಒಳಗೆ. ಹೇ ಬಸವಣ್ಣ, ನೀ ಪ್ರಧಾನಮಂತ್ರಿ ಅದ, ನೀ ಭಕ್ತಿ ಭಂಡಾರಿ, ನೀ ಬೇಡಿದ್ರೆ ಬೇಕಾದ ಕೊಡ್ತನ್ನ. ಈ ಪ್ರಧಾನಮಂತ್ರಿ ಸ್ಥಾನ ತಗೊಂಡು ಏನು ಮಾಡ್ತೀವಿ? ನೀನು ಭಕ್ತಿ ಭಂಡಾರಿ, ಜಗಕ್ಕೆ ಅನ್ನ ಅನಿಸೊಂದದಿ. ಇಂಥ ಪುಣ್ಯಾತ್ಮ ನೀನು. ನೀ ಒಂದು ಪ್ರಧಾನಮಂತ್ರಿ ರಾಜನ ಮನೆ ಒಳಗೆ ಒಂದು ಪ್ರಧಾನಮಂತ್ರಿ ಆಗೋದಕ್ಕಿಂತ ನೀನು ದೊಡ್ಡ 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 ಪದವಿ ಅದಾವ, ಪದವಿ ಕೊಡ್ತಾನೆ, ಇದನ್ನು ಬಿಟ್ಟು ಬಾ ಅಂದ. ಬಿಟ್ಟು ಬಾ. ನಿನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ, ಸದಾಶಿವ, ಕೈಲಾಸ, ವೈಕುಂಠ ಇವೇನು ಪದವಿ ಅದಾವಲ್ಲ ಅವನು ಕೊಡ್ತಾನೆ. ನಾವು ಅವನು ಕೊಡ್ತಾನೆ ನಿನಗೆ ಅಂದಾಗ ಶರಣರು ಅಂತಾರೆ. ಶರಣರ ತಾಕತ್ತು ಏನದ? ಅವ್ರು ಶರಣರು ಅಂತಾರೆ ಭಗವಂತ ನಮ್ಮ ಇರೋ ಹೊತ್ನ್ಯಾಗ ಆ ಪದವಿ ತಗೊಂಡ ನಾ ಏನು ಮಾಡಲಿ. ಭಾಳ ಚಂದ ಶರಣರು ಅಂದಾರ. ಒಂದು ಕಡೆ ಅಯ್ಯ ನಿಮ್ಮ ಪದವಿಯ ನಿಮ್ಮ ಕೊರಳೊಳಗೆ ಕಟ್ಟಿಕೊಳ್ಳಿ. ಏನ್ರಿ ಶಕ್ತಿ ಇದು? ನಿಮ್ಮ ಪದವಿ ಏನದಾವಲ್ಲ ಅವ ನಿಮ್ಮ ಅಲ್ಲೇ ಕೊಳ್ಳಾಗ ಕಟ್ಕೋರಿ ಅಂದ್ರೆ ದೇವರಿಗೆ ಅವರು. ಬಸವಣ್ಣ ಅಂತಾನ ಕೂಡಲ ಸಂಗಮ ದೇವಗ ಪದವಿ ಕೊಡ್ತಾನೆ ಅಂದಾಗ ಅವಂದ ಯಪ್ಪ ದೊಡ್ಡ ಪದವಿ ಐತಿ, ಅದನ್ನು ಕೊಟ್ಟು ನನಗೆ. ಈ ಕುರ್ಚಿಗಳು ಬೇಕಾಗಿಲ್ಲ ನನಗೆ. ಮುರುಕು ಕುರ್ಚಿಗಾಗಿ ಜಗಳಾಡು ಮಂದಿ ಮಾತು ದೂರ ಉಳಿತದು. ಅವಂತಾನ ಬ್ರಹ್ಮ ಪದವಿ ಅನ್ನೋಲ್ಲಿ, ವಿಷ್ಣು ಪದವಿ ಅನ್ನೋಲ್ಲಿ. ಯಾರು ಅಲ್ಲಿರ್ತಾರೆ? ನಾಳೆ ಇಲೆಕ್ಷನ್ದಾಗ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತಿಗೆ ಜಗಳಾಡ್ತಾರೆ ಕುರ್ಚಿ ಮನೆ ಆಗ್ಯಾವಲ್ಲ. ಬಸವಣ್ಣ ಅಂತಾನ ನನಗೆ ಈ ಪದವಿಗಳು ಬೇಕಾಗಿಲ್ಲ ಯಪ್ಪ. ಬ್ರಹ್ಮ ಪದವಿಯನ್ನು ಅಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ. ನನಗೆ ಯಾವ ಪದವಿ ಬೇಕಾಗಿಲ್ಲ. ನಿನ್ನ ರೊಕ್ಕ, ನಿನ್ನ ರೂಪಾಯಿ ಇದಲ್ಲ. ಬ್ರಹ್ಮ ಪದವಿಯನ್ನು ಅಲ್ಲೇ, ವಿಷ್ಣು ಪದವಿಯನ್ನು ಅಲ್ಲೇ, ರುದ್ರ ಪದವಿಯನ್ನು ಅಲ್ಲೇ, ಮತ್ತಾವ ಪದವಿಯನ್ನು ಅಲ್ಲೇ ನಿನಗೆ ಕೊಡಂಗಾಗಿತ್ತಂದ್ರೆ ನಿಮ್ಮ ಕೂಡಲ ಸಂಗನರ ಶರಣರ ಪಾದವನರದಿಪ್ಪ ಮಹಾಪದವಿಯ ಕರುಣಿಸು ಕೂಡಲ ಸಂಗಮ.
ಆ ಪದವಿ ಬೇಕಾಗಿಲ್ಲ. ಕೇಳ್ಕೋರಿ, ಶರಣರ ತಾಕತ್. ಶರಣರ ತಾಕತ್ ಏನು ಅನ್ನೋದನ್ನು ಕೇಳ್ಕೋರಿ. ಅವ್ರು ಬಸವಣ್ಣ ಅಂತಾನೆ, ನನಗೆ ಯಾವ ಪದವಿಗಳು ಬೇಕಾಗಿಲ್ಲ, ಕೂಡಲ ಸಂಗನ ಶರಣರು ಮೆಡುವಂತ, ನಿಮ್ಮ ಶರಣರು ಮೆಡುವಂತ ಪಾದರಾಕ್ಷಿ ಮಾಡಿ ನಾನು ಹುಟ್ಟಿಸುವ ಹೊರತಾಗಿ ನನಗೆ ಯಾವ ಪದವಿನೂ ಬೇಕಾಗಿಲ್ಲ ಅಂತ ಅನ್ನಂದ್ರು. ಶರಣರ ತಾಕತ್ತೇನದ? ಶರಣರ ಮಹತ್ವ ಏನದ? ನಿಮ್ಮ ಶರಣರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸು. ಅದಕ್ಕೆ ಸರ್ವಜ್ಞ ಎತ್ತಾಗಿ ತೊತ್ತಾಲಿಗೆ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಶರಣರ ಪಾದದ ಕೆರವಾಗಿ ಗುರುಗಳ ಹತ್ತಿರ ಇರಿಸೆಂದ ಸರ್ವಜ್ಞ. ಎಂಥ ಮಾತು! ಶರಣರ ಶಕ್ತಿ ಅಂದರೆ ಏನು? ಶರಣ ಅಂದರೆ ಏನಂತ ತಿಳಿದ್ರಿ? ಒಬ್ಬ ಶಿವಲಿಂಗ ಶರಣ ಆಗಬೇಕಾಗಿತ್ತಂದ್ರೆ ಸುಮ್ಮ ಹಚ್ಕೊಳ್ಳೋದು ಬೇರೆ, ಅದರ ತಾಕತ್ತು ಬೇರೆ ಅದ. ಬಸವನಂತ ನಿಮ್ಮ ಶರಣರ ಮೆಡುವಂತ ಪಾದರಾಕ್ಷಿ ಮಾಡಿಸ್, ಹಿತ್ತಲದ ಮರವಾಗಿ ಮತ್ತೆ ಅವರ ಪಾದದ ಕೆರವಾಗಿ, ಗೊತ್ತಾಗಿರ್ಬೇಕಲ್ಲ, ಅದನ್ನು ಮಾಡಿ ಹುಟ್ಟಿಸು ದೇವರನ್ನ. ಯಾಕಂದ್ರೆ ಆ ತಾಕತ್ತು ಹಂಗದ, ಅವ್ರ ಸಾಮೀಪ್ಯದೊಳಗಿದ್ರೆ ಆ ತಾಕತ್ತು ಹಂಗದ. ಅದಕ್ಕೆ ಅವ್ರು ಹೇಳಿದ್ರು, ಅವರು ಏನೂ ಬೇಡ ನನಗೆ, ಅವ್ರ ಶರಣರ ಪಾದ ಇರುವಂಥ ವ್ಯವಸ್ಥೆ ಮಾಡಿ. ಅಯ್ಯ ಬೇಡ್ಕೊಂಡಾರ ಇನ್ನೊಂದು ಕಡೆ, ಅಯ್ಯ ನಿಮ್ಮ ಶರಣರು ನಿತ್ಯ ಮೆಟ್ಟುವ ಬಚ್ಚಲದ ಕಲ್ಲಾಗಿರಿಸು ಕೂಡಲ ಸಂಗಮ ದೇವ. ನಾನು ಏನು ಮಾಡಪ್ಪ, ಶರಣರ ಮನ್ಯಾಗ ಶರಣರ ಮಠದೊಳಗೆ ಇರುವಂಥ ಭಾಗ್ಯ ನನಗೆ ಇರ್ಲಿಕ್ಕನು ಅವ್ರ ಮನ್ಯಾನ ಬಚ್ಚಲು ಕಲ್ಲರೆ ಆಗಿರಿಸ್ ಬೇಡ್ಕೋತಾರ. ಅವ್ರ ಮನ್ಯಾನ ಬಚ್ಚಲದ ಕಲ್ಲು ಆಗಿತ್ತಂದ್ರೆ ಅವ್ರು ಏನು ಮಾಡ್ತಾರಂದ್ರೆ, ನಿತ್ಯ ಸ್ನಾನಕ್ಕೆ ಹೋಗುವತ್ತಾಗ ಅಯ್ಯ ನಿಮ್ಮ ಶರಣರು ನಿತ್ಯ ಮೆಟ್ಟುವ ಬಚ್ಚಲದ ಕಲ್ಲಾಗಿರಿಸು ಕೂಡಲ. ನಿನ್ನ ಶರಣರು ಬಂದ ದಿನಾಲು 2 ಹೊತ್ತು ಸ್ನಾನ ಮಾಡ್ತಾರಲ್ಲ, ಸ್ನಾನ ಮಾಡೋ ಹೊತ್ತಾಗ ಅವರ ಪಾದ, ಶರಣರ ಪಾದ ಆ ಕಲ್ಲು ಮೇಲೆ ಇಡ್ತಾರಲ್ಲ, ಅದಕ್ಕೆ ಆ ಪಾದ ಇಡುವಂಥ ಬಚ್ಚಲಾನ ಕಲ್ಲಾಗಿ ಹುಟ್ಟಿಸು. ನನ್ನ ಜನ್ಮ ಸಾರ್ಥಕ ಆಗ್ತದೆ, ನನ್ನ ಜನ್ಮ ಸಾರ್ಥಕ ಆಗ್ತದೆ. ತಾಕತ್ ಹುಡುಗಾಟಿ ಎಲ್ಲ ಶರಣರು. ಅದನ್ನು ಭಾಳ ವಿಸ್ತಾರ ಬರೆದೀನಿ ನಾನು. ಶರಣ ಅಂದ್ರೆ ಏನು? ನಮ್ಮ ಶಿವಲಿಂಗ ಶರಣ ಅನ್ನುವ ತಾಕತ್ತದ ಅಲ್ರಿ ಹಿಂದ. ಅಷ್ಟಲ್ಲ, ಅವ್ರ ಮಾತುಗಳು ಲಿಂಗ. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಶರಣರ ಮಾತುಗಳು ಸಹಜ ಮಾತಾಡಿದರೆ ಲಿಂಗ. ಯಾಕೆ ಬಂದು ಕೂತಾರೆ ನೀವು ಇಲ್ಲಿ? ಏನು ನಿಮ್ಮ ಮನ್ಯಾಗ ಏನು ಕೆಲಸ ಇಲ್ಲೋ, ಬಗಸಿಲ್ಲೋ? ನೀವು ಇದೇನು ಇಲೆಕ್ಷನ್ ಅಲ್ಲ, ರೊಕ್ಕ ಕೊಟ್ಟು ಯಾರನ್ನ ಕರೆಸಿಲ್ಲ, ಸೆರೆ ಕೊಟ್ಟು ಯಾರನ್ನ ಕರೆಸಿಲ್ಲ, ನೀವ ರೊಕ್ಕ ಖರ್ಚು ಮಾಡ್ಕೊಂಡು ಇಲ್ಲಿ ಬಂದಾರೆ. ಇಷ್ಟೆಲ್ಲ ಜನ ನಿಮ್ಮ ಸಂಸಾರನ ಮೆಟ್ಟಿಗೆ, ಸಂಸಾರದೊಳಗೆ ಒತ್ತಡ ಕೆಲಸಗಳನ್ನು ಇಟ್ಟು ಬಿಟ್ಟು ಇಲ್ಲಿ ಯಾಕೆ ಬಂದಾರಿ ಅಂದ್ರೆ ಶರಣರ ಮಾತುಗಳನ್ನು ಕೇಳಕ್ಕೆ ಬಂದಾರೆ.